ಇಸ್ರಾಯೇಲರ ಅಥವಾ ಯಾಕೋಬರ ಡೇರೆಯನ್ನ ಕುರಿತಾಗಿ ವಿಶೇಷವಾಗಿ ಈ ಡೇರೆ ಅನ್ನುವಂಥದ್ದನ್ನ ಹೆಚ್ಚಾಗಿ ನಾನು ನಿಮ್ಮ ಗಮನಕ್ಕೆ ನಾನು ತರುವಂತವನಾಗಿದ್ದೇನೆ. ಯಾಕಂದ್ರೆ ಈ ಡೇರೆ ಅನ್ನುವಂತ ವಿಚಾರಕ್ಕೆ ಅನುಸಾರವಾಗಿ ರೀತಿಯಲ್ಲಿ ನಾನು ಆಲೋಚನೆ ಮಾಡುವಾಗ ಕೆಲವು ಸತ್ಯ ಸಂಗತಿಗಳು ನಮ್ಮ ಜೀವಿತದಲ್ಲಿ ಹೇಗೆ ಹಾದು ಹೋಗ್ತೇವೆ ಅನ್ನುವಂತ ಸಂಗತಿಗಳನ್ನ ನಾವಿಲ್ಲಿ ಕಾಣುವಂತವರಾಗಿದ್ದೇವೆ. ಬ್ರದರ್ ಹೇಳ್ತಾ ಬಂದ್ರು, ಅದರಲ್ಲಿರುವಂತ ಅಮೂಲ್ಯವಾದಂತ ಒಂದು ವಿಶೇಷವಾದಂತ ಆ ಬಿಡಾರದ ವಿಷಯದಲ್ಲಿ ನಾನು ಮಾತಾಡೋದಿಲ್ಲ. ಆದ್ರೆ ಆ ಬಿಡಾರ ಅಥವಾ ಡೇರೆ ಅಥವಾ ಗುಡಾರ ಈ ವಿಷಯದಲ್ಲಿ ಏನು ಯಾವ ಸತ್ಯ ಅಡಗಿದೆ ಅಂತಕ್ಕಂಥದ್ದನ್ನ ನಾನು ನಿಮ್ಮ ಜೊತೆಯಲ್ಲಿ ಧ್ಯಾನ ಮಾಡ್ಲಿಕ್ಕಿದ್ದೇನೆ. ಪ್ರಿಯರೇ, ನನ್ಗೆ ಬ್ರದರ್ ನಾನು 9:25 ಅಥವಾ 9:20 ನಿಲ್ಲಿಸ್ಬೇಕಾ? 9:20 ಒಳಗೆ. ಓಕೆ ಓಕೆ. ನಾವು ಅರಣ್ಯಕಾಂಡ 24ನೇ ಅಧ್ಯಾಯ 5 ಮತ್ತೆ 6ನೇ ವಚನವನ್ನ ನಾನು ಓದಿ ಕೇಳಿಸ್ತೇನೆ. ಯಾಕೋಬರೇ, ನಿಮ್ಮ ಡೇರೆಗಳು ಎಷ್ಟೋ ಚೆಲುವಾಗಿವೆ. ಇಸ್ರಾಯೇಲರೇ, ನಿಮ್ಮ ನಿವಾಸಿಗಳು ಎಷ್ಟೋ ರಮ್ಯವಾಗಿವೆ ಎಂಬುದನ್ನ ನಾವು ನೋಡ್ತೇವೆ. ಅದರ ಹಿಂದಿನ ಮತ್ತೆ ಮುಂದಿನ ಸಂಗತಿಗಳನ್ನ ನಾವು ಬಲ್ಲವರಾಗಿದ್ದೇವೆ. ಯಾಕಂದ್ರೆ ಇಲ್ಲಿ ಅರಸನಾದಂತ ಬಾಲಾಕನು ಬೀಳಾಮನನ್ನ ಕರೆಸಿ ಇಸ್ರಾಯೇಲರಿಗೆ ವಿರುದ್ಧವಾದ ರೀತಿಯಲ್ಲಿ ಶಪಿಸುವಂತ ಒಂದು ಕಾರ್ಯವನ್ನ ಮಾಡಬೇಕೆಂಬುದಾಗಿ ಹೇಳುವಾಗ ದೇವರ ದರ್ಶನದೊಂದಿಗೆ ಬೀಳಾಮನು ಇಸ್ರಾಯೇಲರನ್ನ ಆಶೀರ್ವದಿಸಿ ಅವರಿಗೆ ಶುಭವನ್ನ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಸೊ ಹೀಗೆ ಈ ಬಿಳಾಮನು ಆತನು ಆಗಿಲ್ಲದಿದ್ರು ಅಥವಾ ಅನ್ಯನಾಗಿದ್ದರೂ ಕೂಡ ಕರ್ತನಿಂದ ಅಭಿಷೇಕವನ್ನ ಹೊಂದಿದವನಾಗಿದ್ದನು. ಈ ಬಿಳಾಮನನ್ನ ಕರೆದು ಅವನು ಜನರನ್ನು ಶಪಿಸುವಂತೆ ಅನೇಕ ಆಸೆಗಳನ್ನ ಹುಟ್ಟಿಸ್ತಾನೆ. ಆದ್ರೆ ದೇವರು ತನ್ನ ಮಕ್ಕಳ ವಿಷಯದಲ್ಲಿ ತನ್ನ ಯೋಜನೆಗಳು ಏನಿದೆಯೋ ಆ ಯೋಜನೆಗೆ ಅನುಸಾರವಾದ ರೀತಿಯಲ್ಲಿ ಅನ್ಯ ಜನರಿಂದಲೂ ತನ್ನ ಜನರ ರಕ್ಷಿಸಬಲ್ಲನು ಅಥವಾ ಅವರನ್ನ ಕಾಪಾಡಬಲ್ಲನು ಎಂಬತಕ್ಕಂಥದ್ದು. ಇಸ್ರಾಯೇಲರ ರಕ್ಷಿಸುವುದು ಅದು ಬಹಳ ವಿಶೇಷವಲ್ಲ. ಒಬ್ಬ ಅನ್ಯನಾಗಿರ್ತಕ್ಕಂಥವನಿಂದ ಆತನಿಂದಲೇ ರಕ್ಷಿಸಲ್ಪಡುವಂತ ಶುಭ ವರ್ತಮಾನವನ್ನ, ಶುಭ ಆರೈಕೆಯನ್ನ, ಆಶೀರ್ವಾದವನ್ನ, ದೇವರ ಆಶೀರ್ವಾದವನ್ನು ತಿಳಿಸುವಂತ ಸಾಧನವಾಗಿ ಬಳಸ್ಕೊಂಡು ತನ್ನ ಜನರನ್ನ ವಿಶೇಷವಾಗಿ ಪರಾಮರಿಸುವಂತವನು ಆತನಾಗಿದ್ದಾನೆ ಎಂಬತಕ್ಕಂಥದ್ದನ್ನ ನಾವು ಬಲ್ಲವರಾಗಿದ್ದೇವೆ. ಇಲ್ಲಿ 2 ವಿಷಯಗಳನ್ನ ನಾವು ನೋಡ್ತೇವೆ. ಒಂದು ಯಾಕೋಬರೇ ಮತ್ತು ಇಸ್ರಾಯೇಲರೇ ಎಂಬತಕ್ಕಂಥದ್ದನ್ನ ನೋಡ್ತೇವೆ. ಅವೆರಡರಲ್ಲಿ ಬಹಳ ಗಂಭೀರವಾಗಿ ಇಡುವಂತ ಸಂಗತಿಯನ್ನ ನಾವು ಗಮನಿಸುವಾಗ ಸಾಮಾನ್ಯವಾಗಿ ನಮಗೂ ಕೂಡ 2 ಹೆಸರುಗಳಿಂದ ನಾವು ಕರೆಯಲ್ಪಡುತ್ತೇವೆ. ನಾವು ಈ ಜೀವಶಾಸ್ತ್ರದಲ್ಲಿ ದ್ವಿನಾಮಕರಣ ಬೈನಾಮಿನಿಕುಲೇಚರ್ ಅಂತ ಕರೀತೇವೆ. ಅಂದ್ರೆ 2 ಹೆಸರುಗಳಿಂದ ಕರೆಯಲ್ಪಡುವಂಥದ್ದು. ಇಲ್ಲಿ ಯಾಕೋಬನನ್ನ 2 ಹೆಸರುಗಳಿಂದ ಕರೆಯಲ್ಪಡುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಮನುಷ್ಯನಿಗೆ ನಾವು ಜೀವಶಾಸ್ತ್ರದಕ್ಕೆ ಅನುಸಾರವಾದ ರೀತಿಯಲ್ಲಿ ನಾವು ಆಲೋಚನೆ ಮಾಡುವಾಗ ಹೋಮೋಸೆಪಿಯನ್ಸ್ ಅಂತ ಕರೀತೇವೆ. ಈ ಹೋಮೋಸೆಪಿಯನ್ಸ್ ಅನ್ನತಕ್ಕಂಥದ್ದು ಲ್ಯಾಟಿನ್ ಭಾಷೆಗೆ ಅನುವಾದಕ್ಕೆ ತಕ್ಕ ಹಾಗೆ ನೋಡುವಾಗ ಹೋಮೋ ಮೀನ್ಸ್ ಹ್ಯೂಮನ್ ಅಂತೆ, ಸೆಪಿಯನ್ಸ್ ಅಂತ ಹೇಳುವಾಗ ವೈಸ್ ಅಂದ್ರೆ ಇವನು ಬಹಳ ವಿಶಿಷ್ಟವಾದಂತ ಜ್ಞಾನದಿಂದ ಕೂಡಿರ್ತಕ್ಕಂಥ ಮನುಷ್ಯ ಎಂಬುದಾಗಿ ಇಲ್ಲಿ ಆ ಒಂದು ಲ್ಯಾಟಿನ್ ವರ್ಡ್ ಪ್ರಕಾರ ನಾವು ಅರ್ಥ ಮಾಡಿಕೊಳ್ಬಹುದು.
ಪ್ರಿಯರೇ, ಯಾಕೋಬ್ ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತಿರುವ ಹಾಗೆ, ನಮಗೆ ಎಲ್ಲ ವಿಷಯಗಳು ಗೊತ್ತಿದೆ. ಇದೇನು ಹೊಸದಾಗಿ ನಾನು ನಿಮಗೆ ಹೇಳುವಂಥದ್ದಲ್ಲ. ಯಾಕೋಬ್ ಎನ್ನುವಂತ ಹೆಸರು ಅವರ ತಂದೆ ತಾಯಿಗಳಿಂದ ಇಡಲ್ಪಟ್ಟಂತ ಹೆಸರು. ಆದ್ರೆ ಇಸ್ರಾಯೇಲ್ ಅನ್ನತಕ್ಕಂತ ಹೆಸರು ತಂದೆ ತಾಯಿಗಳಿಂದ ಬಂದದ್ದಲ್ಲ, ಅದು ದೇವರು ತಾನೇ ಆತನಿಗೆ ಇಟ್ಟಂತ ಹೆಸರು. ಆದ್ರೆ ಈ ಎರಡರಲ್ಲೂ ಕೂಡ ಒಂದು ವಿಭಿನ್ನವಾದಂತ ಅಥವಾ ವ್ಯತ್ಯಾಸಕರವಾದಂತ ಸ್ವಭಾವಗಳನ್ನು ನಾವು ಗಮನಿಸಬಹುದು. ಯಾಕೋಬ್ ಎನ್ನುವಂಥದ್ದು ಶಾರೀರಿಕವಾದಂತ ಸ್ವಭಾವವನ್ನ ಅದು ನಮಗೆ ತಿಳಿಸ್ಕೊಡುವಂತದ್ದಾಗಿದೆ. ಇಸ್ರಾಯೇಲ್ ಎನ್ನುವಂಥದ್ದು ಅದು ದೇವರ ಸಂಗಡ ಹೋರಾಡಿದಂತ ಮನುಷ್ಯನ ಒಂದು ಸಂಗತಿಯನ್ನ ನಾವು ಆದಿಕಾಂಡಗಳ ಪುಸ್ತಕ 32ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ಓದ್ಬೋದು. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಶಾರೀರಿಕ ಸ್ವಭಾವ, ಆತ್ಮಿಕ ಸ್ವಭಾವಗಳು ಉಂಟು. ಅದನ್ನೇ ನಾವು ಅರಣ್ಯಕಾಂಡ 24ನೇ 5ನೇ ವಚನ ನೋಡ್ತೇವೆ. ನಿಮ್ಮ ಡೇರೆಗಳು ಅಥವಾ ಶರೀರದ ಸ್ವಭಾವಗಳನ್ನು ಕುರಿತಾಗಿ ನಾವು ಆಲೋಚನೆ ಮಾಡೋದಾದ್ರೆ ನೋಡಿ, ಪರಮಗೀತ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. ಯೆರೂಸಲೇಮಿನ ನಾರಿಯರೇ, ನಾನು ಕೇದಾರಿನ ಗುಡಾರದಂತೆ ಕಪ್ಪಾಗಿದ್ದರೂ ಸೊಲೊಮೋನನ ಪರದೆಗಳಂತೆ ಚಂದ ಉಳ್ಳವಳು ಎಂಬುದಾಗಿ ನಾವಲ್ಲಿ ನೋಡ್ತೇವೆ. ಹಾಗಾದ್ರೆ ಇಲ್ಲಿ ಕೇದಾರಿನ ಗುಡಾರದಂತೆ ಕಪ್ಪಾಗಿದ್ದರು ಎಂಬುದಾಗಿ ನಾನು ಆ ವರ್ಡನ್ನ ನಾನು ಸ್ವಲ್ಪ ಆತ್ಮಿಕವಾದಂತ ವಿಷಯಕ್ಕೆ ಅನುಸಾರವಾಗಿ ನಾನೀಗ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕಿದ್ದೇನೆ. ಈ ಕಪ್ಪು ಅನ್ನುವಂಥದ್ದು ಅದು ಸರ್ವೇ ಸಾಮಾನ್ಯವಾಗಿ ಪಾಪದ ಸ್ವಭಾವ ಅಥವಾ ಅದು ಆದಾಮನ ಸ್ವಭಾವವನ್ನ ನಮಗೆ ತಿಳಿಸ್ಕೊಡುವಂಥದ್ದಾಗಿದೆ. ಸೊ ಹಾಗಾಗಿ ಇಲ್ಲಿ ಯಾಕೋಬನ ಸ್ವಭಾವವು ನಾವು ಗಮನಿಸುವಾಗ ಅದು ಒಂದು ಕಪ್ಪಾದಂತ ಸ್ವಭಾವ. ಈ ಒಂದು ಕಪ್ಪಾದಂತ ಸ್ವಭಾವವು ಅಲ್ಲಿ ಹೇಳ್ತಾ ಇದ್ರೆ ಸೊಲೊಮೋನನ ಪರದೆಗಳಂತೆ ಚಂದ ಉಳ್ಳವಳು. ಒಂದು ಇಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಈ ಕಪ್ಪಾದಂತ ಸ್ವಭಾವ, ಯಾಕೋಬನಲ್ಲಿ ಇದ್ದಂತ ಸ್ವಭಾವ, ಅದು ನಮ್ಮನ್ನ ಬಿಟ್ಟು ಹೋಗ್ಬೇಕು. ಇಸ್ರಾಯೇಲಿನ ಆಶೀರ್ವಾದಗಳು ನಮ್ಮಲ್ಲಿ ತಂಗಬೇಕೆಂಬತಕ್ಕಂಥದ್ದು ನೋಡ್ತೇವೆ. ಸೊ ಹಾಗಾಗಿ ನಾವು ಇಲ್ಲಿ ಗಮನಿಸುವಂತ ಮುಖ್ಯಾಂಶ ಏನೆಂಬುದಾಗಿ ನೋಡುವಾಗ ಪಾಪವು, ಅದರ ಶಾಪ, ಶೈತಾನನು ಇವೆಲ್ಲವೂ ಕೂಡ ನಮ್ಮನ್ನ ಬಿಟ್ಟು ಹೋಗುವಾಗ ಮಾತ್ರ ನಮ್ಮ ಜೀವಿತದಲ್ಲಿ ಸಮಾಧಾನವನ್ನ, ನೆಮ್ಮದಿಯನ್ನ ನಾವು ಕಾಣಬಹುದು. ಅದೇ ವೇಳೆ ಆಶೀರ್ವಾದವನ್ನು, ಪರಿಶುದ್ಧತೆಯನ್ನ ಬರುವಾಗ, ಅದು ಕಂಡುಕೊಳ್ಳುವಾಗ ಅದು ಒಂದು ರೀತಿಯಲ್ಲಿ ದೊಡ್ಡ ಭಾಗ್ಯವೇ ಸರಿ. ಈಗ ನಾನು ನೇರವಾಗಿ ಗುಡಾರದ ವಿಷಯಕ್ಕೆ ಬರ್ತೇನೆ. ಗುಡಾರ ಎಂಬುದು ಅಥವಾ ಡೇರೆ ಎಂಬುವಂಥದ್ದು ಅದು ನಿಮ್ಮ ದೇಹವನ್ನ ಅದು ಉಲ್ಲೇಖಿಸುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಈ ಗುಡಾರ ಅನ್ನುವಂತ ಒಂದು ಆತ್ಮಿಕ ಸತ್ಯ ಅರ್ಥದಲ್ಲಿ ನಾವು ಅದನ್ನು ನೋಡುವಾಗ ಅನ್ಯನು ಅಥವಾ ಪರದೇಶಿಗಳು ಎಂಬುದನ್ನ ನಮಗೆ ಸ್ಪಷ್ಟೀಕರಣ ಕೊಡ್ತದೆ. ಅಥವಾ ಗುಡಾರ ಎಂಬುವಂಥದ್ದು ಅದು ಒಂದು ಶಾಶ್ವತವಾದಂತ ಸ್ಥಳವಲ್ಲ, ಅಥವಾ ಶಾಶ್ವತವಾದಂತ ಪಟ್ಟಣವನ್ನ ಅದು ನಮಗೆ ಸೂಚಿಸುವುದಿಲ್ಲ. ಅದಕ್ಕೆ ಪೇತ್ರನು 2ನೇ ಅಧ್ಯಾಯ 11ನೇ ವಚನದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತ ಒಂದು ವಚನ ಭಾಗ ಎಲ್ಲರಿಗೂ ಗೊತ್ತಿದೆ. ಪ್ರಿಯರೇ, ಪ್ರವಾಸಿಗಳು, ಪರದೇಶಸ್ಥರು ಆಗಿರುವ ನಾವು ಇಲ್ಲಿ ಈ ಡೇರೆ ಅಥವಾ ಗುಡಾರ ಅಥವಾ ಈ ದೇಹವನ್ನ ಹೊತ್ತಿರ್ತಕ್ಕಂಥ ನಾವುಗಳು ಈ ಲೋಕದಲ್ಲಿ ನಾವು ಪ್ರವಾಸಿಗಳಾಗಿದ್ದೇವೆ ಅಥವಾ ಯಾತ್ರಿಕರಾಗಿದ್ದೇವೆ ಅಥವಾ ಪರದೇಶಸ್ಥರು ನಾವು ಆಗಿದ್ದೇವೆ ಎಂಬುದನ್ನ ನಾವು ನೆನಪಿಗೆ ತಂದುಕೊಳ್ಬೇಕು. ಹಾಗಾಗಿ ಇಲ್ಲಿ ಇದು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಈ ಪ್ರವಾಸಿಗಳು ಅಥವಾ ಯಾತ್ರಿಕರಾಗಿ ನಾವು ಈ ಲೋಕದ ಯಾತ್ರೆ ನಾವು ಹಾದು ಹೋಗುವಾಗ ಬೇರೆ ಮೇಲೆ ಅಥವಾ ದೇಹದ ಮೇಲೆ ಆಗ್ತಕ್ಕಂಥ ಅನೇಕ ಪರಿಣಾಮಗಳನ್ನ
ನಾವು ಕಾಣುವಂತವ್ರು. ಅಲ್ಲೇ ಆತನು ಪೇತ್ರನ ಬರೆದ 2ನೇ ಅಧ್ಯಾಯ 1 ಪೇತ್ರ 2ನೇ ಅಧ್ಯಾಯ 11ನೇ ವಚನದಲ್ಲಿ ಅದನ್ನು ಸ್ಪಷ್ಟವಾಗಿ ನಾವು ನೋಡ್ತೇವೆ. ನೀವು ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸ್ತೇನೆ. ನನ್ನ ಗಮನ ಅದು ಮುಖ್ಯವಾಗಿ ನಾನು ಅದನ್ನು ತಗೊಳ್ಳೋದಿಲ್ಲ. ನಾವು ಈ ಲೋಕದಲ್ಲಿ ಪ್ರವಾಸಿಗರು ಅಥವಾ ಯಾತ್ರಿಕರು ಅಥವಾ ಪರದೇಶಸ್ಥರು ಎಂಬತಕ್ಕಂಥದ್ದು. ಹಾಗಾದ್ರೆ ಪ್ರವಾಸಿಗಳೆಂದರೆ ಏನು? ಪ್ರವಾಸಿಗಳೆಂಬುದಾಗಿ ಹೇಳುವಾಗ ನಮ್ಮ ಸ್ಥಳ ಈ ಭೂಮಿ ಅಲ್ಲ. ಅಂದ್ರೆ ಈ ಯಾತ್ರಿಕರು ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತುಂಟು. ಅಥವಾ ನಾವು ಎಲ್ಲಾದ್ರೂ ಎಲ್ಗೋ ಹೊರಗಡೆ ಹೋದ್ರೆ, ನಮ್ಮ ಮನೆಯನ್ನ ಬಿಟ್ಟು, ನಮ್ಮ ಊರನ್ನ ಬಿಟ್ಟು ನಾವು ಹೊರಗಡೆ ಹೋಗಿ ವಾಪಸ್ ಬಂದೇ ಬರ್ತೇವೆ. ನಾವು ಯಾವ ಸ್ಥಳಕ್ಕೆ ಹೋಗ್ತೇವೆ ಅದು ನಮ್ಮ ಪ್ರವಾಸ ಸ್ಥಾನ ಹೊರತು ಅಥವಾ ಅದು ನಮ್ಮ ಸ್ಥಾನವಾಗ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಲ್ಲಿ ಬಂದು ಹೋಗುವಂತವ್ರು ನಾವು ಯಾವುದೋ ಒಂದು ಸ್ಥಳಕ್ಕೆ, ಅಂದ್ರೆ ಈಗ ನಾವು ಬಹಳ ಸ್ಪಷ್ಟವಾಗಿ ನಾವು ಹೇಳ್ಕೊಳ್ತೇವೆ, ನಾವು ಪರಲೋಕದ ಸಂಸ್ಥಾನದವರು ಎಂಬುದಾಗಿ. ಅದು ಸತ್ಯನೇ, ನಾವು ಪರಲೋಕದವರೇ, ಪರಲೋಕ ರಾಜ್ಯವನ್ನ ಪ್ರತಿಬಿಂಬಿಸುವಂತವರೇ, ಅದ್ರಲ್ಲಿ ಯಾವ ಸಂದೇಹ ಇಲ್ಲ. ಸೊ ಆ ಆಧಾರವನ್ನ ನಾವು ತೆಗೆದುಕೊಳ್ಳುವಾಗ ನಾವು ಇಲ್ಲಿ ಯಾತ್ರಿಕರಾಗಿ ಒಂದು ರೀತಿಯಲ್ಲಿ ನಮ್ಮ ಮನೆಗಳಿಗೆ ನಮ್ಮ ಸಂಬಂಧಿಗಳು ಅಥವಾ ನೆಂಟರು ಬರ್ತಾರೆ, ಅವ್ರು ಬಂದು ಇಲ್ಲೇ ಉಳಿಯೋದಿಲ್ಲ, ಬಂದ್ರು ಹೋಗ್ತಾರೆ. ಸೊ ಅದೇ ರೀತಿಯಲ್ಲಿ ಈ ಭೂಮಿಗೆ ನಾವು ಬಂದಿದ್ದೇವೆ. ನಾವು ಈ ಭೂಮಿಯ ಸ್ವಭಾವ ಇದೆಯಲ್ಲ, ಈ ಶಾಪಗ್ರಸ್ತ ಸ್ವಭಾವ, ಪಾಪದ ಸ್ವಭಾವ ಇದೆಯಲ್ಲ, ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ನಾವು ಇಲ್ಲಿ ಬಂದು ಹೋಗುವಂತವ್ರು ಹೊರತು ಅಥವಾ ಇಲ್ಲಿ ಉಳಿಯುವಂತವ್ರು ಅಲ್ಲ. ಹೇಗೆ ಸಂಬಂಧಿಕರು ನೆಂಟರು ಬಂದು ಹೋಗ್ತಾರ ಅದೇ ತರ ಯಾವ ರೀತಿಯೂ ಸಂಬಂಧದಲ್ಲಿಯೂ ಈ ಲೋಕಕ್ಕೆ ಅಥವಾ ಭೂಮಿಗೆ ಅಥವಾ ಈ ಒಂದು ಮಣ್ಣಿಗೆ ನಾವು ಸಂಬಂಧಪಟ್ಟವರೇ ಹೊರತು ಈ ದೇಹದ ಕುರಿತಾಗಿ ಹೇಳ್ತಾ ಇರೋದು ಮಣ್ಣಿಗೆ ಸಂಬಂಧಪಟ್ಟದ್ದು. ಎಲ್ಲಿಯ ತನಕ ಈ ಸಂಬಂಧ? ನಾವು ಇಲ್ಲಿ ಇರುವವರೆಗೂ ಅಥವಾ ನಮ್ಮ ಮರಣದವರೆಗೂ ಅಥವಾ ಈ ಭೂಮಿಯಿಂದ ಎತ್ತಲ್ಪಡುವ ತನಕ. ಮರಣ ಹೊಂದಿದ್ರೆ ನಾವು ಕರ್ತನಲ್ಲಿ ವಿಶ್ರಾಂತಿಯ ಸ್ಥಳದಲ್ಲಿ ನಾವು ಸೇರಿರ್ತೇವೆ. ಒಂದು ವೇಳೆ ನಾವು ಜೀವದಿಂದ ಇರುವುದಾದ್ರೆ ಕರ್ತನು ಮಧ್ಯಾಕಾಶಕ್ಕೆ ಬರುವಾಗ ನಾವು ಎತ್ತಲ್ಪಡ್ತೇವೆ. ಅಲ್ಲಿಯ ತನಕ ಈ ದೇಹವು ಮಣ್ಣಿಗೆ ಅಥವಾ ಈ ಭೂಮಿಗೆ ಸಂಬಂಧಪಟ್ಟದ್ದು ಅಥವಾ ಈ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು. ಅನ್ಯರು ಬಿಟ್ಟು ಹೋಗುವಂತ ಸ್ಥಿತಿಯಲ್ಲಿ ನಾವಿರ್ತೇವೆ. ಅಂದ್ರೆ ಇಲ್ಲಿ ನಾವು ಈ ಗುಡಾರದ ಸ್ವಭಾವ ಇದೆಯಲ್ಲ, ಅದು ಕಪ್ಪಾದ ಸ್ವಭಾವ, ಅದು ಪಾಪದ ಸ್ವಭಾವ. ಅದನ್ನ ನಾವು ಬಿಟ್ಟು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಈ ರಕ್ತ ಮಾಂಸವು ಆ ರಾಜ್ಯಕ್ಕೆ ಸಂಬಂಧಪಟ್ಟದ್ದಲ್ಲ. ಸೊ ಹಾಗಾಗಿ ಈ ಗುಡಾರ ಅನ್ನುವಂಥದ್ದು ಅದು ನಾಶವಾಗುವಂತದ್ದೇ. ಅದರ ಸ್ವಭಾವ ಅದು ಪಾಪದ ಸ್ವಭಾವವೇ. ಅದು ಪ್ರವಾಸಿಯಾಗಿ ಈ ಲೋಕಕ್ಕೆ ಬಂದಿದೆ. ನಾವು ಕ್ರಿಸ್ತನ ಸಾಕ್ಷಿಗಳಾಗಿ ಇಲ್ಲಿ ಲೋಕದಲ್ಲಿ ಇರುವ ತನಕವೂ ಕೂಡ ಕ್ರಿಸ್ತನ ಸ್ವಭಾವದವರಾಗಿ, ನೂತನ ಸ್ವಭಾವದವರಾಗಿ ನಾವು ಇಲ್ಲಿರ್ಬೇಕೆಂಬತಕ್ಕಂಥ ಸತ್ಯವನ್ನ ಅಲ್ಲಿ ಕಂಡುಕೊಳ್ತೇವೆ. ಇನ್ನು ಪರದೇಶದವರು ಎಂಬುದಾಗಿ ನಾವು ಹೇಳುವಾಗ ಅಲ್ಲಿ ನೇರವಾಗಿ ಒಂದು ಸ್ಪಷ್ಟವಾದಂತ ನೀತಿ ಏನು ಅಂದ್ರೆ ಪರಲೋಕದತ್ತ ಸಂಬಂಧಪಟ್ಟವರು ಎಂಬುದಾಗಿ. ಪರದೇಶಿಗಳು ಅಂದ್ರೆ ಈ ಲೋಕದವರಿ ನಾವಲ್ಲ, ಈ ಲೋಕದವರು ನಾವು ಇರುವುದಿಲ್ಲ, ನಾವು ಪರಲೋಕದವರು ಎಂಬುದಾಗಿ ಹೇಳಿದಾಗ. ಸೊ ಹಾಗಾಗಿ ಈ ಲೋಕದ ಜೀವಿತ ಒಂದು ಗುಡಾರದ ಜೀವಿತ. ದೇಹವು ಖಂಡಿತವಾಗಿ ಅದು ಒಡೆದು ಹೋಗ್ತದೆ, ಅದು ಯಾವತ್ತಿಗೂ ಕೂಡ ಉಳಿಯೋದಿಲ್ಲ. ಭೂಮಿ ಆಗಲಿ ಈ ದೇಹವಾಗಲಿ ಸಂಪೂರ್ಣವಾಗಿ ನಾಶವಾಗುವಂಥದ್ದೇ. ಈ ದೇಹವು ಮಣ್ಣಾಗಿ ಸೇರುವಂಥದ್ದೇ. ಈ ಮಣ್ಣಿನ ಘಟಕವನ್ನ ಅಥವಾ ಮಣ್ಣಿನ ಘಟಕವನ್ನ ಹೊಂದಿರತಕ್ಕಂಥ ನಾವುಗಳು ಈ ಘಟಕದೊಂದಿಗೆ ನಾವು ಪರಲೋಕಕ್ಕೆ ನಾವು ಸೇರುವುದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಲೋಕದ ಗುಡಾರದ ಜೀವಿತದಲ್ಲಿ ಜೀವಿಸುವಾಗ
ನಾವು ಪ್ರಪಂಚದ ಇಚ್ಛೆಗಳು, ಪ್ರಪಂಚದ ಆಸೆಗಳು ನಮ್ಮನ್ನ ಮುಟ್ಟಗೊಳಿಸದಂತೆ, ಹತ್ತಿಕೊಳ್ಳುವಂತ ಪಾಪವು ಸಹಜವಾಗಿ ಲೋಕದ ಯಾತ್ರೆಯಲ್ಲಿ ಬಂದೇ ಬರ್ತದೆ, ಅದು ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಆದ್ರೆ ಹತ್ತಿಕೊಳ್ಳುವಂತ ಪಾಪವನ್ನ ಅಲ್ಲೇ ತೆಗೆದು ಅಲ್ಲಲ್ಲೇ ಬಿಟ್ಟು ಬಿಟ್ಟು ನಾವು ಮುಂದೆ ಹೋಗ್ಬೇಕೆಂಬತಕ್ಕಂಥದ್ದನ್ನ ವಾಕ್ಯವು ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ಪ್ರಿಯರೇ, ನಾನು ಒಂದು ವಿಷಯವನ್ನ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಎಷ್ಟು ವರ್ಷಗಳು? 70 ವರ್ಷ, ಬಲ ಹೆಚ್ಚಿದರೆ 80 ವರ್ಷಗಳು. ನಾನು ಹೀಗೆ ಅದನ್ನ ಭಾವಿಸ್ತೇನೆ. ಒಂದು ವೇಳೆ ನನಗೆ 70 ವರ್ಷ ದೇವರು ನಿಗದಿ ಮಾಡಿರುವುದಾದ್ರೆ ನನ್ನ 70 ವರ್ಷದಿಂದ ಪ್ರಾರಂಭದಿಂದ, ನಮ್ಮ ಹುಟ್ಟಿದ ದಿನಾಂಕ ಇದೆಯಲ್ಲ, ಅಲ್ಲಿಂದ ನನಗೆ 70 ವರ್ಷ ಫಿಕ್ಸ್ ಆಗಿರೋದಾದ್ರೆ, ನಮ್ಮ ವಯಸ್ಸು ಜಾಸ್ತಿ ಆಗ್ತಾ ಇದೆ, ಆದ್ರೆ ನಮ್ಮ ದಿನಗಳು ಕಡಿಮೆ ಆಗ್ತದೆ, ಬದುಕುವಂತ ದಿನಗಳು ಕಡಿಮೆ. ಅಂದ್ರೆ ಕೌಂಟ್ ಡೌನ್. ನಾವು ಹುಟ್ಟಿ ಬೆಳೀತೇವೆ, ನಮ್ಮ ಆಯುಷ್ಕಾಲ ಜಾಸ್ತಿ ಆಗ್ತಾ ಹೋಗುತ್ತೆ, ಆದ್ರೆ ನಮ್ಮ ಜೀವಿತ ದಿನಗಳು ಏನಾಗುತ್ತೆ, ಆ ದಿನದಲ್ಲೇ ಕೌಂಟ್ ಡೌನ್ ಅಂದ್ರೆ ಕಡಿಮೆ ಆಗ್ತಾ ಹೋಗ್ತಕ್ಕಂಥದ್ದನ್ನ ನೋಡ್ತೇವೆ. ಒಂದು ವೇಳೆ 70 ವರ್ಷಗಳು ಎಂಬುದಾಗಿ ಹೇಳುವುದಾದ್ರೆ, ಒಂದು ವರ್ಷಕ್ಕೆ 365 ದಿನಗಳು, 70 ವರ್ಷಕ್ಕೆ ಸುಮಾರು 25,000 ಚಿಲ್ಲರೆ ದಿನಗಳು ಬರ್ತವೆ. ಒಂದ್ ವೇಳೆ 80 ವರ್ಷ ಆಗಿದ್ರೆ 29,000 ಚಿಲ್ಲರೆ ದಿನಗಳು ಬರ್ತವೆ. ಒಂದ್ ವೇಳೆ 100 ವರ್ಷ ಏನಾದ್ರೂ ಇರೋದಾದ್ರೆ 36,000 ಚಿಲ್ಲರೆ ದಿನಗಳು ನಾವು ಇರ್ತೇವೆ. ನಾವು ಒಂದನ್ನ ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಆಯುಷ್ಕಾಲವು ಏರಿದಂತೆ ಅಲ್ಲಲ್ಲ, ನಮ್ಮ ಜೀವಿತ ದಿನಗಳು ಅದು ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೆ ಭಕ್ತನಾದಂತ ಕೀರ್ತನೆಗಾರನು ಹೇಳ್ತಾನೆ, ನಮ್ಮ ದಿನವನ್ನ ಕೊಂಚವೆಂದು ನನಗೆ ಕಲಿಸ್ಕೊಡು ಎಂಬುದಾಗಿ ಹೇಳ್ತಾನೆ. ನಾನು ಯಾಕೆ ಈ ಗುಡಾರದ ವಿಷಯ ಅಥವಾ ಈ ದೇಹದ ವಿಷಯವಾಗಿ ನಾನು ಆಸಕ್ತಿ ಅಂದ್ರೆ, ಈ ಲೋಕದಲ್ಲಿ ದೇಹವನ್ನ ಒತ್ತಿರ್ತಕ್ಕಂಥ ನಾವು ಏನಾಗಿದ್ದೀವಿ ಎಂಬುದಾಗಿ ಗೊತ್ತುಂಟು. ಹಾಗಾಗಿ ಈ ದೇಹವನ್ನ ಒತ್ತವರಾಗಿರುವಾಗ ಈ ದೇಹದ ಸ್ವಭಾವವನ್ನೇ ನಾವು ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ, ಹೆಚ್ಚಾಗಿ ನಮ್ಮ ಸಭೆಗಳಲ್ಲಿ, ಕ್ರೈಸ್ತವ ಸಮಾಜದಲ್ಲಿ ನಮ್ಮ ಸ್ವಭಾವಗಳನ್ನ ಹೆಚ್ಚಾಗಿ ತೋರಿಸ್ಕೊಡುತ್ತೆ. ನಾನು ಯಾಕೆ ಗುಡಾರದ ವಿಷಯಗಳು ನಾನು ಆಲೋಚನೆ ಮಾಡ್ತಾ ಬಂದೆ ಅಂದ್ರೆ, ಈ ಗುಡಾರವು ಶಾಶ್ವತ ಅಲ್ಲ, ಇದು ಯಾವತ್ತಿದ್ರೂ ಕಳೆದು ಹೋಗ್ತಕ್ಕಂಥದ್ದೇ. ಆದ್ರೆ ಈ ಮಣ್ಣಿನ ಘಟಕವನ್ನ ಹೊಂದಿರತಕ್ಕಂಥ ನಾವುಗಳು ನಮ್ಮ ಆತ್ಮಿಕ ಸ್ಥಿತಿಗತಿಗಳನ್ನ ನೀವು ಆಲೋಚನೆ ಮಾಡ್ರಿ. ನಮ್ಮ ಪಾಪದ ಸ್ವಭಾವ, ಈ ಮಣ್ಣಿನ ಘಟಕ ಅದು ಶಾಪಗ್ರಸ್ತ ಭೂಮಿ ಅಥವಾ ಶಾಪಗ್ರಸ್ತವಾದದ್ದು, ಪಾಪದಿಂದ ಕೂಟತಕ್ಕಂಥ ಸ್ವಭಾವವೇ. ನಾವು ಕರ್ತನಾದಂತ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರ ಎಂಬುದಾಗಿ ಹೇಳಿಕೊಳ್ಳುವಾಗ ನಮ್ಮ ಆತ್ಮಿಕವಾದಂತ ಒಂದು ಪರಿಸ್ಥಿತಿ ಅದು ಹೇಗಿರಬೇಕು? ನಾವು ಹೇಳ್ತೀವಿ ನೂತನ ಸ್ವಭಾವವನ್ನು ಹೊಂದಿದವರು ಎಂಬುದಾಗಿ ಹೇಳ್ತೇವೆ. ನೋ ಡೌಟ್, ನೂತನ ಸ್ವಭಾವ ಹೊಂದಿದವರೇ. ಆದರೆ ನೂತನ ಸ್ವಭಾವವನ್ನು ಹೊಂದಿದವರು ಎಂಬುದಾಗಿ ಹೇಳಿಕೊಳ್ಳುವಂತ ನಾವುಗಳು ಈ ಡೇರೆಯ ಅಥವಾ ಈ ಗುಡಾರದ ಸ್ವಭಾವ ನಮ್ಮಲ್ಲಿ ಒಂದು ರೀತಿಯಲ್ಲಿ ಹಾಸು ಒಕ್ಕಾಗಿದೆ ಎಂಬುದಾಗಿ ಹೇಳಿದ್ರೆ ತಪ್ಪಾಗ್ಲ. ಆಲೋಚನೆ ಮಾಡ್ರಿ, ನಮ್ಮ ಕ್ರೈಸ್ತವ ಜೀವಿತದಲ್ಲಿ ನಾವು ನೂತನ ಸ್ವಭಾವನ, ಕ್ರಿಸ್ತನ ಸ್ವಭಾವವನ್ನ ಈ ಡೇರೆ ಅಥವಾ ಈ ದೇಹದ ಮೂಲಕವಾಗಿ, ಈ ನಾಶವಾಗುವಂತಹ ಈ ದೇಹದ ಮೂಲಕವಾಗಿ ನಾನು ಜೀವದಿಂದ ಇರುವಾಗಲೇ ಕ್ರಿಸ್ತನ ಸ್ವಭಾವವನ್ನ ನಾವು ತೋರಿಸ್ಕೊಡುವಂಥದ್ದು ನನ್ನ ಜವಾಬ್ದಾರಿ. ಒಂದ್ ವೇಳೆ ನಾವು ಆ ರೀತಿಯಲ್ಲಿ ನಾನು ಅದನ್ನ ತೋರಿಸ್ಕೊಡದೆ ಹೋದ್ರೆ ಈ ಗುಡಾರದ ಸ್ವಭಾವ ನಾಶವಾಗುವ ಸ್ವಭಾವವೇ. ಸೊ ಹಾಗಿರುವಾಗ ನಾವು ಆಲೋಚನೆ ಮಾಡೋಣ, ಇನ್ನೂ ನಾವು ಈ ಗುಡಾರದ ಅಥವಾ ದೇಹದ ಸ್ವಭಾವದಲ್ಲಿ ನಾವು ಇರುವುದಾದ್ರೆ ನಾವು ಹೇಗೆ ನಾವು ಕ್ರಿಸ್ತನ ಮಕ್ಕಳಾಗಿ ಇರ್ಲಿಕ್ಕೆ ಸಾಧ್ಯತೆ ಉಂಟು? ಕೀರ್ತನೆಗಾರರು 90ನೇ ಅಧ್ಯಾಯ 4ನೇ ವಚನದಲ್ಲಿ ಬಹಳ ಚಂದಾಗಿ ಹೇಳ್ತಾರೆ, ನನ್ನ ಬದುಕಿನ ದಿನಗಳು ಎಷ್ಟೋ ದೇವರ ದೃಷ್ಟಿಯಲ್ಲಿ ಯಾವ್ದು ಬಹಳ ಚೆನ್ನಾಗಿದೆ. ಅದನ್ನ ವಾಕ್ಯವನ್ನು ಓದ್ತೇನೆ ನಾನು. 90ನೇ ಕೀರ್ತನೆ 90ನೇ ಕೀರ್ತನೆ 4ನೇ ವಚನ.
ನಾವು ಹೀಗೆ ಓದ್ತೇವೆ, 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸುವುದ ನಿನ್ನಿನ ದಿನದಂತೆಯೂ ರಾತ್ರಿಯ ಜಾವದಂತೆಯೂ. 1000 ವರ್ಷಗಳು ಒಂದು ದಿನ ಅಂತ ನಾವು ಲೆಕ್ಕ ಹಾಕೊಳ್ಳೋದಾದ್ರೆ ನಮ್ಮ ಆಯುಷುಗಳನ್ನು 100 ವರ್ಷ ಅಂತ ಇಟ್ಕೊಳ್ಳೋಣ. ಎಷ್ಟು ದಿನಗಳಾಗ್ತವೆ? ಒಂದೇ ದಿನ 1000 ವರ್ಷ ಒಂದು ದಿನ ಅಂತ ಅನ್ನೋದಾದ್ರೆ 100 ವರ್ಷ ನಮ್ಮ ಆಯುಷಿರೋದಾದ್ರೆ ಎಷ್ಟು ದಿನಗಳಾಯ್ತು? ದಿನಗಳಲ್ಲ, ಕೇವಲ ಗಂಟೆಗಳೇ. ಹಾಗಾದ್ರೆ ನಮ್ಮ ದಿನಗಳನ್ನ ನಾವು ನಾವು ಎಣಿಸುವುದಾದ್ರೆ ದೇವರ ದೃಷ್ಟಿಯಲ್ಲಿ ಕ್ಷಣಕಾಲದ ಜೀವಿತ. ಇವತ್ತಿದ್ದು ನಾಳೆ ಅದು ನಾಶವಾಗುವಂತ ಜೀವಿತ ಎನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆದ್ರಿಂದ ನಾವು ಯಾವತ್ತಿದ್ರೂ ಈ ಶರೀರವನ್ನು ಬಿಟ್ಟು ಹೋಗ್ಲೇಬೇಕು. ಪರಲೋಕದಲ್ಲಿ ಕರ್ತನೊಂದಿಗೆ ನಾವು ನಿತ್ಯದಲ್ಲಿ ನಾವು ಸೇರುವಂತವರು ಆಗಿರ್ತೇವೆ. ಆದ್ರಿಂದ ಈ ಗುಡಾರದ ಸ್ವಭಾವವನ್ನ ನಾವು ತ್ಯಜಿಸಿ ಅಥವಾ ದೇಹದ ಸ್ವಭಾವವನ್ನ ಬಿಟ್ಟು ನೂತನ ಸ್ವಭಾವವನ್ನ ಅಥವಾ ದೇವರ ಸರಿ ಅಥವಾ ಪರಲೋಕದ ರಾಜ್ಯದ ಒಂದು ಶರೀರವನ್ನ ಧರಿಸಿಕೊಂಡವರಾಗಿ ಈ ಲೋಕದಲ್ಲಿ ನಾವು ಇರಬೇಕೆಂಬತಕ್ಕಂಥ ಸತ್ಯವನ್ನ ಕಂಡುಕೊಡುತ್ತೇವೆ. ಆದ್ರಿಂದ ಇಲ್ಲಿ ಈ ಗುಡಾರ ಅಂತ ಹೇಳುವಾಗ ಅಥವಾ ಡೇರೆ ಎಂಬುದಾಗಿ ಹೇಳುವಾಗ ಅದು ಅದರ ಸ್ವಭಾವ ಎಂಥದ್ದಾಗಿದೆ. ನಮ್ಮ ಆ ಒಂದು ಸ್ವಭಾವದಲ್ಲಿ ನಾವು ಅಂತ ಒಂದು ಸ್ವಭಾವಕ್ಕೆ ಒಳಪಟ್ಟಿದ್ದವರಾಗಿದ್ದೇವಾ ಅಥವಾ ನಾವು ಕ್ರಿಸ್ತನ ಆತ್ಮಿಕ ಸ್ವಭಾವವನ್ನ ಹೊಂದಿದವರಾಗಿದ್ದೇವಾ ಎಂಬುದನ್ನ ಎರಡನೇ ವಿಷಯ. ಸಮಯ ಕೊಂಚವಾಗಿರೋದ್ರೆ ನಾನು ಕೆಲವು ವಿಷಯಗಳನ್ನ ಹೇಳಿ ಹೋಗ್ತೇನೆ. ಎರಡನೇ ವಿಷಯ ಏನೆಂಬುದಾಗಿ ನೋಡುವಾಗ ಗುಡಾರ ಎಂಬುವಂಥದ್ದು ಅದು ತಾತ್ಕಾಲಿಕವಾದದ್ದು. ಇಟ್ಸ್ ಪ್ಯೂರ್ಲಿ ಟೆಂಪರರಿ, ಇಟ್ಸ್ ನಾಟ್ ಎನ್ ಪರ್ಮನೆಂಟ್. ಇಬ್ರಿಯರ ಗ್ರಂಥ 11ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದುವ ಪ್ರಕಾರ ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ನ ದೇಶದವರಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು ಅನ್ನೋದಾಗಿ ನೋಡ್ತೇವೆ. ಸೊ ಇಲ್ಲಿ ಆ ವಾಕ್ಯಗಳನ್ನ ನೀವು ಆಲೋಚನೆ ಮಾಡ್ರಿ. ಮೂಲಪಿತೃವಾದಂತ ಅಬ್ರಾಮನಿಗೆ ಗುಡಾರದ ಮತ್ತು ನಿವಾಸದ ಸತ್ಯ ಚೆನ್ನಾಗಿ ಗೊತ್ತಿದೆ. ಗುಡಾರ ಅವನು ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಟೆಂಟ್ ಹಾಕೊಂಡು ಹೋಗ್ತಾ ಇದ್ದ, ನಂಬಿಕೆಯಿಂದ ಹೋಗ್ತಾ ಇದ್ದ. ತಾನು ಕರದಾತನು ನಂಬಿಗಸ್ತನು ಎಂಬುದಾಗಿ ತಿಳಿದವನಾಗಿ ನಂಬಿಕೆಯಿಂದ ಆತನು ಎಲ್ಲಾ ಶ್ರೀಮಂತಿಕೆಯನ್ನ ಬಿಟ್ಟು ಗೊತ್ತಿಲ್ಲದ ಆ ಒಂದು ಊರಿಗೆ, ಆ ಒಂದು ಸ್ಥಳಕ್ಕೆ ದೇವರಿಂದ ನಡೆಸಲ್ಪಟ್ಟನು. ಅಫ್ಕೋರ್ಸ್ ಅಬ್ರಾಮ್ ಇಸಾಕ್ ಯಾಕೊಬ್ರು ಆ ಒಂದು ಕಾನಾನ್ ದೇಶವನ್ನ ನಡೆಸಲ್ಪಡುವಂತಹ ದೇಶವನ್ನ ಅವರು ನೋಡದಿದ್ದಾಗಿ ಕೂಡ ಅವರ ಗುರಿ ಏನಿತ್ತು ಅಂದ್ರೆ ಈ ದೇಹವು ನಾಶವಾಗುವಂಥದ್ದೇ, ಆದ್ರೆ ಪರಲೋಕವೆಂಬತಕ್ಕಂಥ ಆ ದೇಶವು ಅದು ಶಾಶ್ವತವಾದದ್ದು ಎಂಬತಕ್ಕಂಥ ಸತ್ಯವನ್ನ ಅವರು ಅರಿತಿದ್ರು. ನಾವು ಮಾತೇವ್ಗ ಕೆಲವು ಟೈಮಲ್ಲಿ ನಾವು ಹೇಳ್ತೇವ್ರಿ, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ. ಬಹಳ ಚೆನ್ನಾಗಿದೆ ಹೇಳೋದಕ್ಕೆ. ನಾನು ಒಂದು ಮಾತನ್ನ ನನ್ನನ್ನ ನಾನು ಪ್ರಶ್ನೆ ಮಾಡ್ಕೊಳ್ಳೋದಾದ್ರೆ, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಬಹಳ ಕೇಳೋದು ಚೆನ್ನಾಗಿದೆ. ಇಲ್ಲಿರುವುದು ಸುಮ್ಮನೆ ಇದ್ದೀವಾ? ಆತ್ಮಿಕ ವಿಚಾರಗಳಲ್ಲಿ ನಾವು ಸುಮ್ಮನೆ ಇದ್ದೇವಾ? ಆತ್ಮಿಕ ಚಿಂತನೆಗಳಲ್ಲಿ ನಾವು ಹೇಗೆ ಜೀವಿಸ್ತಾ ಇದ್ದೇವೆ? ಇಲ್ಲಿರೋದು ಸುಮ್ಮನೆ ಅಂತ ಗೊತ್ತು ನಮಗೆ. ಈ ಗುಡಾರ ಕಳಚು ಹೋಗುತ್ತೆ ಅಂತ ಗೊತ್ತು, ಇದು ಮಣ್ಣಿನ ಮಡಕೆ ಅಂತ ಗೊತ್ತು, ಮಣ್ಣಿನ ಘಟಕ ಅಂತ ಗೊತ್ತು, ಯಾವಾಗ ಬೇಕಾದ್ರೂ ಅದು ಮಣ್ಣಲ್ಲಿ ಮಣ್ಣಾಗುತ್ತೆ ಅಂತ ಗೊತ್ತು. ಆದ್ರೂ ನಮ್ಮ ಆತ್ಮಿಕ ಜೀವಿತದಲ್ಲಿ ಸುಮ್ಮನೆ ಇದ್ದೀವಾ? ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದ್ರಿ, ಸುಮ್ಮನೆ ಮಾತಾಡಿದ್ರು ಕೂಡ ನ್ಯಾಯ ವಿಚಾರಣೆ ಗುರಿ ಆಗ್ತೀವಿ ಅಂತ ವಾಕ್ಯ ಹೇಳುತ್ತೆ. ಹೌದಲ್ಲ? ಆದ್ರೆ ನಾವು ಸುಮ್ಮನೆ ಇರ್ತೀವ? ಎಲ್ಲರ ವಿಷಯದಲ್ಲೂ ಮಾತಾಡ್ತೇವೆ. ಸಭಾ ಹಿರಿಯರು, ಸಭಾ ಸೇವಕರು, ಸಹೋದರರು ಎಲ್ಲರ ವಿಷಯದಲ್ಲಿ ಅನೇಕ ವಿಷಯಗಳನ್ನ ನಾವು ಮಾತಾಡ್ಲಿಕ್ಕೆ ಇದ್ದೇವೆ. ಏನ್ ಮಾತಾಡ್ತಿದ್ದೀವಿ ಅನ್ನತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋತೀರಿ. ಈ ದೇಹವನ್ನ ಪರೀಕ್ಷೆ ಮಾಡಿಕೊಳ್ಳೋದ ದಿಕ್ಕಿನಲ್ಲೇ ನಾವು ಆಲೋಚನೆ ಮಾಡೋಣ. ಈ ದೇಹದ ಸ್ವಭಾವವನ್ನ ಆ ಒಂದು ಸ್ವಭಾವದ ಇರುವಂತಹ ವಿಷಯಗಳನ್ನ ಆಲೋಚನೆ ಮಾಡ್ಕೊಂಡು ನಾವು ಆಲೋಚನೆ ಮಾಡೋಣ. ನಾವು ಸುಮ್ಮನೆ ಇದ್ದೇವಾ? ಹೇಳ್ತೇವೆ, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಅದು ನಮ್ಮನೆ, ನನಗೂ ನಿಮ್ಗೂ ಗ್ಯಾರಂಟಿ ಬಿಡಿ. ಅದು ಎಷ್ಟು ಮಾತ್ರಕ್ಕೂ ಅದು ತಪ್ಪಿ ಹೋಗುದಿಲ್ಲ. ಕರ್ತನು ಎರಡು ಮಾತಿನವನಲ್ಲ, ಅವನು ಒಂದೇ ಮಾತು ಏನ್ ಕೊಟ್ಟಿದ್ದಾನೋ ಅದರಂತೆ ಆತನು
ಬರ್ತಾನೆ, ನಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಅದ್ರಲ್ಲಿ ಯಾವ ಸಂದೇಹ ಬೇಡ ನಮ್ಗೆ. ಆದ್ರೆ ಇಲ್ಲಿರೋದು ಸುಮ್ಮನೆ ಅಂತ ಹೇಳ್ಬಿಟ್ಟು ನಮ್ಮ ಕ್ರೈಸ್ತವ ಸಮಾಜದಲ್ಲಿ ನನ್ನ ಸಹೋದರ ಸಹೋದರಿಯ ನಡುವೆ ಅಥವಾ ನನ್ನ ಸಭೆಯೊಳಗೆ ನಾನು ಸುಮ್ಮನಿದ್ದೀನ? ಆತ್ಮಿಕ ವಿಚಾರದಲ್ಲಿ ನಾನು ಶುದ್ಧನಾಗಿದ್ದೇನ? ಇನ್ನೊಬ್ಬ ಸಹೋದರಿಗೆ ಉತ್ತೇಜಕನಾಗಿದ್ದೀನ? ಅಥವಾ ಈ ದೇಹದ ಸ್ವಭಾವದಿಂದ ಮತ್ತೊಬ್ಬರನ್ನ ಅವರು ಕೂಡ ಆ ಸ್ವಭಾವದಲ್ಲಿ ಬರ್ತಕ್ಕಂಥ ಅದಕ್ಕೆ ಉತ್ತೇಜನ ಕೊಡ್ತಾ ಇದ್ದೀವ? ಯಾವುದಕ್ಕೆ ಉತ್ತೇಜನ ನಾವು ಕೊಡ್ತಾ ಇದ್ದೇವೆ? ಪ್ರಿಯರೇ, ಮೂಲ ಪಿತೃವಾದಂತ ಅಬ್ರಾಹ್ಮನಿಗೆ ಚೆನ್ನಾಗಿ ಗೊತ್ತಿತ್ತು ಗುಡಾರ ಮತ್ತು ನಿವಾಸದ ಬಗ್ಗೆ. ಈ ಗುಡಾರ ಕಿತ್ಕೊಂಡು ಹೋಗ್ಬೇಕಷ್ಟೇ, ಅದರ ನಿವಾಸ ಒಂದಿರುವಂತದ್ದು ಪರಲೋಕದ ನಿವಾಸ ಅಥವಾ ಅದು ಪರ್ಮನೆಂಟ್ ಅಂತ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಹೇಳೋದೊಂದು ಮಾಡೋದೊಂದಲ್ಲ. ನನ್ನ ಕ್ರೈಸ್ತವ ಸಮಾಜದಲ್ಲಿ ಸಭೆಯಲ್ಲಿ ನಾನು ಸುಮ್ಮನೆ ಇಲ್ಲಿದ್ದೀನಿ ಅಂತ ಹೇಳ್ಕೊಂಡು ಸುಮ್ಮನಿರದೆ ಅನೇಕ ರೀತಿಯಲ್ಲಿ ಮಾನಸಿಕವಾದಂತ ನೋವುಗಳನ್ನ ಸಹೋದರ ಸಹೋದರಿಯರಿಗೆ ಸೇವಕರಿಗೆ ಕೊಡುವಂತ ಕೆಟ್ಟ ಮನಸ್ಸು, ಕೆಟ್ಟ ಸ್ವಭಾವ ನಮ್ಮಲ್ಲಿ ಉಂಟು. ನಾನು ಇಲ್ಲಿ ಕೂಡಿ ಬಂದಿರತಕ್ಕಂಥವರಲ್ಲಿ ಅದರ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ. ನಿಮ್ಮನ್ನೇ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಜೀವಿತದಲ್ಲಿ ನನ್ನ ಈ ಕ್ರೈಸ್ತವ ಸಮಾಜದಲ್ಲಿ ಕಂಡಂತ ಸತ್ಯವನ್ನ ಮಾತ್ರ ನಿಮ್ಮ ಜೊತೆಯಲ್ಲಿ ಹೇಳ್ತಾ ಇದ್ದೇನೆ ಹೊರತು, ಅದನ್ನ ಒಪ್ಪಿಕೊಳ್ತಾ ಇದ್ದೇನೆ ಹೊರತು ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಾನು ಟೀಕೆ ಮಾಡಲ್ಲ. ನನ್ನ ಅದು ಕರ್ತವ್ಯನೂ ಅಲ್ಲ. ಆದ್ರೆ ಒಬ್ಬ ಸೇವಕನಾಗಿ ನಾವು ನಮ್ಮ ಸ್ವಭಾವವನ್ನ ಬಿಟ್ಟು ಪರಲೋಕದ ಸ್ವಭಾವನ ಧರಿಸಿಕೊಳ್ಳಬೇಕು ನನ್ನ ಪ್ರಿಯ ಸಹೋದರ ಎಂಬುದಾಗಿ ಹೇಳುವಂತ ಹಕ್ಕು ನನಗಿದೆ ನಿಮ್ಮ ಮೇಲೆ. ನಾನು ಪ್ರೀತಿಸಬೇಕೆಂಬತಕ್ಕಂತ ಋಣ ಭಾರ ಒಂದು ನನ್ನಲ್ಲಿ ನಿಮ್ಮ ಮೇಲಿದೆ, ಅಥವಾ ನೀವು ನನ್ನನ್ನು ಪ್ರೀತಿಸಬೇಕೆಂಬತಕ್ಕಂತ ಋಣ ನಿಮ್ಮ ಮೇಲಿದೆ. ಆಗಿದ್ದ ಮೇಲೆ ಆ ಋಣ ಭಾರದಿಂದ ನಾನು ನಿಮ್ಮನ್ನು ಪ್ರೀತಿಸುವುದಾದ್ರೆ ದೇಹದ ಸ್ವಭಾವದಿಂದ ನಾವು ಬಿಡುಗಡೆಯನ್ನು ಹೊಂದಿದವರಾಗಿ ಆತ್ಮಿಕವಾದಂತ ದೇಹವನ್ನ, ಪರಲೋಕದ ದೇಹವನ್ನ ಹೊಂದಿದವರಾಗಿ ನಾವು ನಡೆದುಕೊಳ್ಳೋಣ. ನಡೆಯುತ್ತಾ ಆತನನ್ನು ಮಹಿಪಡಿಸೋಣ. ಆ ರೀತಿಯಲ್ಲಿ ನಾವು ಆ ದಿಕ್ಕಿನಲ್ಲಿ ಸಾಗೋಣ ಎಂಬುದಾಗಿ ಆ ಪ್ರೀತಿಯ ಹಕ್ಕು ನಿಮ್ಮ ಮೇಲೆ ನನಗಿದೆ. ಇದು ಎಷ್ಟು ಜನ ಒಪ್ಕೊಳ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಪ್ರಿಯವಾದವರೇ, ಅಬ್ರಾಹ್ಮನು 12ನೇ ಅಧಿಕಾರಿಗಳ ಪುಸ್ತಕ 12ನೇ ಅಧ್ಯಾಯ 4ನೇ ವಚನ, ಅವನು 70 ವರ್ಷದವನಾಗಿದ್ದಾಗ ಎಲ್ಲವನ್ನ ಬಿಟ್ಟು ಹೋಗ್ತಾನೆ. ದೊಡ್ಡ ಶ್ರೀಮಂತನು ಎಲ್ಲವನ್ನು ಬಿಟ್ಟು ಹೋಗ್ತಾನೆ. ಆತನು ಎಲ್ಲವನ್ನು ಬಿಟ್ಟು ಕರ್ತನು ದೇವರು ತೋರಿಸಿದಂತ ಆ ಒಂದು ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ, ಹೊರಟಿದ್ದಾನೆ ಅವನು. ನನ್ನ ಪ್ರಿಯವಾದವರೇ, ನಾನು ಶಾಶ್ವತವಾದಂತ ಆ ಅಸ್ಥಿವಾರಗಳುಳ್ಳ ಪಟ್ಟಣವನ್ನ, ಅಂದರೆ ದೇವರು ಸಂಕಲ್ಪಿಸಿದ ಮೇರೆಗೆ ನಿರ್ಮಿಸಿದ ಪಟ್ಟಣವನ್ನ ಎದುರು ನೋಡುವಂತವರಾಗಿದ್ದೇವೆ. ಆ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅದನ್ನೇ ನಾವು ಇಬ್ರಿಯರ ಗ್ರಂಥ 11ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಓದ್ತೇವೆ. ನೀವು ಆ ವಾಕ್ಯವನ್ನ ನೀವು ಗಮನಿಸಿ ನೋಡ್ರಿ. ಅದನ್ನ ಆ ರೆಫರೆನ್ಸ್ 11:10 ಹಾಗೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾನು ಅನಿಸ್ತೇನೆ. ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನ, ಅಂದರೆ ಆ ದೇವರು ಸಂಕಲ್ಪಿಸಿದ ಮೇರೆಗೆ ನಿರ್ಮಿಸಿದಂತ ಪಟ್ಟಣವನ್ನ ಎದುರು ನೋಡುವಂತವರಾಗಿದೆ. ಇದು ವಾಸ್ತವ ಸತ್ಯ. ಇದನ್ನು ಬಿಟ್ಟರೆ ಬೇರೊಂದು ಸತ್ಯ ಇಲ್ಲ. ಒಂದು ಖಾಲಿ. ಆದ್ರಿಂದ ನಾವು ಈ ಲೋಕದಲ್ಲಿ ಈ ಗುಡಾರವನ್ನ ಅಥವಾ ಈ ದೇಹವನ್ನ ಒತ್ತಿರ್ತಕ್ಕಂಥ ನಾವುಗಳು ಏನಾಗಿದ್ದೇವೆ ಎಂಬತಕ್ಕಂಥ ಸತ್ಯವನ್ನ ನಾವು ಕಂಡುಕೊಳ್ಳಬೇಕು. ಏನಾಗಿದ್ದೇವೆ? ಮಣ್ಣಿನ ಘಟಕವನ್ನ ಹೊಂದಿದ್ದೇವೆ. ಇದು ನಾಶವಾಗುವಂತ, ಮತ್ತು ಈ ದೇಹವು ಟೆಂಪರವರಿ, ತಾತ್ಕಾಲಿಕವಾದದ್ದು. ಯಾಕಂದ್ರೆ ನನಗಿರುವಂತದ್ದು ಆ ಪರಲೋಕದ ನಿವಾಸ. ಅಲ್ಲಿಗೆ ನಾನು ಈ ದೇಹವನ್ನ ಕಳಚಿಕೊಂಡು ಹೋಗ್ಲೇಬೇಕು. ಆದ್ರೆ ಕಳಚಿಕೊಳ್ಳುವ ಆ ಸಮಯದ ಒಳಗಡೆ ನನ್ನ ಸಭೆಯಲ್ಲಿ ನನ್ನ ಸಭಿಕರನೊಂದಿಗೆ ನಾನು ಹೇಗೆ ಈ ಗುಡಾರದ ಒಂದು ಚಟುವಟಿಕೆಗಳಲ್ಲಿ ದೇವರನ್ನ ನಾನು ಸನ್ಮಾನಿಸುವಂತವನಾಗಿದ್ದೇನೆ ಎಂಬತಕ್ಕಂಥ ಚಿಂತನೆ ನಮಗಿರಬೇಕು ಪ್ರೇಯರ್. ಸೊ ಒಂದು ವಿಷಯ ನಮಗೆ ಗೊತ್ತುಂಟು, ಈ ಗುಡಾರ ಅನ್ನತಕ್ಕಂಥದ್ದು ಅಥವಾ ಈ ದೇಹ ಎನ್ನುವಂಥದ್ದು ಅದು ಕೇವಲ ಅದು ಒಂದು ಸ್ವಭಾವದ, ಆದಾಮನ ಸ್ವಭಾವದಿಂದ ಕೂಟತಕ್ಕಂಥದ್ದೇ. ಆದ್ರೆ ಆ ಸ್ವಭಾವ ಬದಲಾವಣೆ ಆಗ್ಬೇಕು.
ಗುಡಾರ ಎಂಬುವಂಥದ್ದು ಅದು ತಾತ್ಕಾಲಿಕವಾದಂತ ಒಂದು ನಿವಾಸ ಅಥವಾ ವಾಸದ ಸ್ಥಳ. ಅದು ಶಾಶ್ವತವಾದಂಥದ್ದಲ್ಲ. ಶಾಶ್ವತವಾದದ್ದು ಎಲ್ಲಿದೆ ಅಂದ್ರೆ ಅದು ಪರಲೋಕವೇ. ಆದ್ರಿಂದ ಪ್ರಿಯರೇ, ತಾತ್ಕಾಲಿಕವಾದ ಈ ಲೋಕದಲ್ಲಿ ಈ ಒಂದು ದೇಹದ ಸ್ವಭಾವದೊಂದಿಗೆ ನಾವು ಜೀವಿಸುವುದಾದ್ರೆ ನಾವು ಯಾವ ನಿರೀಕ್ಷೆ, ಆ ಪರಲೋಕದ ನಿರೀಕ್ಷೆನ ಹೇಗೆ ನಾವು ಎದುರುಗೊಳ್ಳಿಕ್ಕೆ ಸಾಧ್ಯತೆ ಉಂಟು? ಆದ್ರಿಂದ ಪ್ರಪಂಚವು ನಮ್ಮೊಳಗೆ ಪ್ರವೇಶದಂತೆ ಪರಿಶುದ್ಧವಾಗಿ ಜೀವಿಸುವಂಥದ್ದು ಅದು ನಮ್ಮ ಆದ್ಯ ಕರ್ತವ್ಯ. ಆತನು ಅಬ್ರಾಮನು ತೋರಿಸಿಕೊಟ್ಟದ್ದು ಅದನ್ನೇ. ತನ್ನ ಸಂತತಿಗೆ ಅದನ್ನು, ಈ ಗುಡಾರ ಇದು ಶಾಶ್ವತವಲ್ಲ, ನಮ್ಮ ನಿವಾಸ ಅದು ಪರಲೋಕದಲ್ಲಿದೆ, ಅದು ದೇವರ ನಿವಾಸ ಎಂಬತಕ್ಕಂಥ ಸ್ಪಷ್ಟವಾದ ಮಾತುಗಳನ್ನ ಆತನು ಹೇಳ್ತಾನೆ. ನಾವು ಅದೇ ಇಬ್ರಿಯರ ಗ್ರಂಥ 11ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ, ಅವರು ಡೇರೆಗಳಲ್ಲಿ ವಾಸಿಸ್ತಾ ಇದ್ರು ಎಂಬುದಾಗಿ ಅಲ್ಲಿ ನೋಡ್ತೇವೆ. ಸೊ ಹಾಗಾಗಿ ಒಂದು ಗುಡಾರ ಅನ್ನುವಂಥದ್ದು ದೇಹ, ಅದರ ಕೆಟ್ಟ ಸ್ವಭಾವದ ಪಾಪದ ಸ್ವಭಾವ ಒಂದು. ಎರಡನೇ ವಿಚಾರ, ಗುಡಾರ ಎಂಬುವಂಥದ್ದು ಅದು ಶಾಶ್ವತವಲ್ಲ, ಅದು ತಾತ್ಕಾಲಿಕವಾದದ್ದು. ಆದ್ರಿಂದ ತಾತ್ಕಾಲಿಕವಾದದ್ದು ಯಾವುದು, ಶಾಶ್ವತವಾದದ್ದು ಯಾವುದು ಎಂಬತಕ್ಕಂಥ ಆತ್ಮಿಕ ಪರಿಜ್ಞಾನದೊಂದಿಗೆ ನಾವು ಆ ಒಂದು ಪರಲೋಕದ ಆ ಒಂದು ಶಾಶ್ವತವಾದಂತಹ ಪಟ್ಟಣವನ್ನ ಎದುರು ನೋಡುವಂತವರಾಗಿ ನಾವು ಜೀವಿಸಬೇಕೆಂಬತಕ್ಕಂಥದ್ದನ್ನು ನೋಡ್ತೇವೆ. ಹಾಗಾಗಿ 3ನೇ ವಿಷಯಕ್ಕೆ, ಸಮಯ ದಾಟಿ ಹೋಗ್ತದೆ, 3ನೇ ವಿಷಯಕ್ಕೆ ನಾನು ಈ ಒಂದು ವಿಷಯವನ್ನ ಹೇಳಿ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಯಾಕಂದ್ರೆ ಸಹೋದರ 9:20 ನೀವು ನಿಲ್ಲಿಸ್ಬೇಕೆಂಬುದಾಗಿ ಹೇಳಿರೋದ್ರಿಂದ ನಾನು ಕರೆಕ್ಟ್ ಆಗಿ ನಾನು ಟ್ರೈ ಮಾಡ್ತೇನೆ 9:20 ನಿಲ್ಸೋದಕ್ಕೆ. 25 ಗುಡಾರ 9:25 ತಗೊಳ್ಳಿ. ಓಕೆ. ಗುಡಾರ ಎಂಬುವಂಥದ್ದು ಅದು ನಂಬಿಕೆಯ ಜೀವಿತವಾಗಿದೆ, ಅಥವಾ ಗುಡಾರ ಎನ್ನುವಂಥದ್ದು ನಂಬಿಕೆಯ ಆಧಾರದ ಮೇಲಿನ ಜೀವಿತ. ನಂಬಿಕೆಯ ಆಧಾರದ ಮೇಲಿನ ಜೀವಿತ ಎನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪ್ರಿಯರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು 2 ತಿಮೋತಿ ಬರೆದ ಪತ್ರಿಕೆ 2 ತಿಮೋತಿ 1ನೇ ಅಧ್ಯಾಯ 2 ತಿಮೋತಿ 1ನೇ ಅಧ್ಯಾಯ 12ನೇ ವಚನ. 2 ತಿಮೋತಿ 1ನೇ ಅಧ್ಯಾಯ 12ನೇ ವಚನ ಇಲ್ಲಿ ಹೀಗೆ ಬರೆದುಂಟು, ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸ್ತಾ ಇದ್ದೇನೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವ ಆತನನ್ನ ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ. ಅಲ್ಲಿ ನೋಡಿ, ಕೊನೆಯ ಮಾತುಗಳನ್ನು ನೋಡ್ರಿ. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ, ನಾವು ನಿರೀಕ್ಷಿಸಿಕೊಂಡಿರುವಂತ ಕರ್ತನಲ್ಲಿ ವಾಸ ಮಾಡುವಂತ ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ನನ್ನನ್ನ ಶಕ್ತನಾಗಿದ್ದಾನೆ ಎಂಬುದಾಗಿ ನೋಡಿ. ಅದಕ್ಕೆ ಹೇಳಿದು, ಈ ಗುಡಾರದ ಈ ದೇಹ ಇದೆಯಲ್ಲ, ಈ ಗುಡಾರದ ಕರೆಯಲ್ಪಡುವಂತ ಈ ದೇಹವು ಅದು ಆ ಕರ್ತನ ದಿನಕ್ಕೆ, ಆತನ ಸನ್ನಿಧಾನದಲ್ಲಿ ಇರುವಂತಹ ದಿನಕ್ಕೆ ಆತನು ಅಲ್ಲಿ ತನಕ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಇದು ನಂಬಿಕೆ, ಇದು ನಂಬಿಕೆಯ ಜೀವಿತ. ಇದು ಆತನು ಹೇಳ್ತಾನೆ, ಇದು ನಾನು ನಂಬಿರುವ ಆತನನ್ನ ನಾನು ಬಲ್ಲೆನೆಂಬುದಾಗಿ ಹೇಳ್ತಾನೆ. ಏನಂತ ನಂಬಿದ್ದೀರಿ? ನಾವು ಏನಂತ ನಂಬಿದ್ದೇವೆ ಪ್ರಿಯರು? ಈ ದೇಹವು ನಾಶವಾಗುವಂಥದ್ದು, ಈ ಒಂದು ಲೋಕವನ್ನ ನಾವು ಬಿಟ್ಟು ಹೋಗ್ತೇವೆ. ನಾವು ಒಂದು ದಿನದಲ್ಲಿ ಪರಲೋಕದ ನಿವಾಸವಾಗ್ತೇವೆ, ನಿವಾಸಿಗಳಾಗಿ ಇರ್ತೇವೆ. ಇದು ನನ್ನ ನಂಬಿಕೆ. ಆದ್ರಿಂದ ನಂಬಿಕೆಯಿಂದ ಜೀವಿಸುವಂಥದ್ದು ಈ ಒಂದು ಕ್ರಿಸ್ತಿಯ ಜೀವಿತದಲ್ಲಿ, ಪ್ರಾರಂಭದಲ್ಲಿ ನನ್ನ ಅನುಭವದ ಪ್ರಕಾರ ಕ್ರಿಸ್ತಿಯ ಜೀವಿತದಲ್ಲಿ ನಂಬಿಕೆಯಿಂದ ಜೀವಿಸುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ಅಥವಾ ನನ್ನ ವೈಯಕ್ತಿಕ ಸಾಕ್ಷಿ. ಪ್ರಾರಂಭದ ದಿನದಲ್ಲಿ ಬಹಳ ಕಠಿಣವಾದಂತ ಸಮಸ್ಯೆಗಳು ನಮ್ಮನ್ನು ಎದುರಾಗ್ತದೆ. ನಿಮ್ಮ ಜೀವಿತದಲ್ಲಿ ಹೇಗಿದೆ ನನಗೆ ಗೊತ್ತಿಲ್ಲ. ಕ್ರಿಸ್ತನನ್ನು ನಂಬಿದಂತ ಆ ಕ್ಷಣದಿಂದ ನಂಬಿಕೆಯಿಂದ ಜೀವಿಸುವಾಗ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಕಷ್ಟಗಳು, ಸಂಕಟಗಳು, ನಿಂದೆ, ಕಡೆಗಣಿಸುವಿಕೆ, ನಮ್ಮ ಸ್ವಂತ ಜನರಿಂದ ತಿರಸ್ಕಾರ, ಇವೆಲ್ಲವೂ ಆಗ್ತದೆ. ಇದು ಯಾರನ್ನೂ ತಪ್ಪಿಸ್ಕೊಳ್ಳೋ ನಾವು ಕೆಲವು ಟೈಮ್ ಇರುತ್ತೆ, ಯೇಸುಸ್ವಾಮಿಯನ್ನು ನಂಬ್ಕೊಂಡ್ಬಿಟ್ರೆ ಅದು ಒಂದು ಗುಲಾಬಿ ಹಾಸಿಗೆ ಎಂಬುದಾಗಿ. ಅಲ್ರಿ,
ಒಂದು ದಿನ ಉಂಟು ನಮಗೆ ಆ ಒಂದು ದೊಡ್ಡ ಚಿನ್ನದ ಅರಮನೆ ಉಂಟು ನಮಗೆ. ಆದ್ರೆ ಈ ದಿನಗಳಲ್ಲಿ ಕಷ್ಟ ಸಂಕಟಗಳೇ ನೋಡಿ. ಆ ಮನುಷ್ಯನ ಆಯುಷ್ಕಾಲ 70, ಬಲ ಹೆಚ್ಚಿದ್ರೆ 80. ಆದ್ರೆ ಅಲ್ಲಿ ಮುಂದೆ ಮುಂದೆ ಹೇಳುವಂತದನ್ನ ನೀವು ಗಮನಿಸ್ರಿ, ಕಷ್ಟ ಸಂಕಟಗಳೇ ಅದರ ಆಡಂಬರ. ಕಷ್ಟ ಸಂಕಟಗಳೇ ಅದರ ಆಡಂಬರ. ಆದ್ರಿಂದ ಈ ಜೀವಿತವನ್ನ ನಾವು ನಂಬಿಕೆಯಿಂದ ನಾವು ಜೀವಿಸುವಾಗ ನಮ್ಮಲ್ಲಿ ಆ ನಂಬಿಕೆ ನಮ್ಮನ್ನ ಸ್ಥಿರಪಡಿಸುವಂತದ್ದಾಗಿದೆ. ನಾನು ನಂಬಿದ ಆತನ ನಾನು ಬಲ್ಲೆನು, ಆತನು ನನ್ನನ್ನು ನಡೆಸುವಂತವನಾಗಿದ್ದಾನೆಂಬತಕ್ಕಂಥ ವಿಶ್ವಾಸದ ಅಡಿಯಲ್ಲಿ ಅದು ಸಾಗುವಂತದ್ದಾಗಿದೆ. ಆದ್ರಿಂದ ಈ ದೇಹವನ್ನ ನಾವು ತಿರಸ್ಕಾರ ನಾವು ಮಾಡ್ಲೇಬೇಕಾಗ್ತದೆ. ಯೇಸು ಸ್ವಾಮಿಯು ಕೂಡ ಮನುಷ್ಯನಾಗಿ ಈ ಲೋಕದಲ್ಲಿ ಬಂದಾಗ ಆ ದೇಹವನ್ನ ತಿರಸ್ಕರಿಸಿದನು, ಆ ದೇಹವನ್ನ ಅಲಕ್ಷ್ಯ ಮಾಡಿದನು. ತನ್ನ ಮೇಲೆ ಬಂದಂತ ಎಲ್ಲಾ ಹಿಂಸೆ, ಘೋರ ಹಿಂಸೆಗಳನ್ನ ಅಲಕ್ಷ್ಯ ಮಾಡಿದನೆಂಬುದಾಗಿ ನಿಮ್ಗೆ ಚೆನ್ನಾಗಿ ಗೊತ್ತುಂಟು ಪ್ರಿಯವಾದವ್ರೆ. ಆದ್ರಿಂದ ಈ ಗುಡಾರದಲ್ಲಿ, ಈ ದೇಹ ಎಂಬ ಈ ಗುಡಾರದಲ್ಲಿ ನಾವು ಜೀವಿಸ್ತಿರುವಂತ ನಾವುಗಳು, ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಆ ಕ್ರಿಸ್ತನು ನನ್ನಲ್ಲಿ ನೆಲೆಸುವಿಕೆಯ ಆ ಒಂದು ಜೀವಿತ ಈ ದೇಹದ ಮೂಲಕ. ನೀವು ಕ್ರಿಸ್ತನನ್ನ ಧರಿಸಿಕೊಂಡು ಸಾಗಬೇಕು ಎಂಬತಕ್ಕಂಥದ್ದನ್ನ ನಾವು ನೋಡ್ತೇವೆ. ನನಗಿಲ್ಲಿ ನಿಲ್ಲಿಸ್ತೇನೆ, ಇನ್ನು 1 ನಿಮಿಷ ಉಂಟು. ಆದ್ರಿಂದ ನಾವು ನಂಬಿಕೆಯ ಜೀವಿತದಲ್ಲಿ, ಸ್ಥಿರ ವಿಶ್ವಾಸದಲ್ಲಿ ನಾವು ಸಾಗುವಾಗ ದೇವರು ಈ ಗುಡಾರದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳು, ಸ್ವಭಾವಗಳು ಮತ್ತು ಈ ತಾತ್ಕಾಲಿಕವಾದಂತ ಈ ಸ್ವಭಾವಗಳು ಎಂಬುದಾಗಿ ನಾವು ಏನು ಕಲ್ತವೋ ಇವುಗಳೆಲ್ಲವುಗಳಿಂದ ಆತನು ನಮ್ಮನ್ನ ಬಿಡಿಸಿ ತನ್ನ ಮೇಲಿನ ನಂಬಿಕೆಯಿಂದ ಆತನ ಮೇಲೆ ನಂಬಿಕೆ ಇಡುವಾಗ ಆತನು ವಿಶೇಷವಾಗಿ ನಮ್ಮನ್ನ ನಡೆಸುವಂತವನು ಆತನಾಗಿದ್ದಾನೆ. ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರು, ನಾವು ಈ ಲೋಕದ ಯಾತ್ರೆಯಲ್ಲಿ ನಾವು ಯಾತ್ರಿಕರಾಗಿದ್ದೇವೆ, ಪ್ರವಾಸಿಗಳಾಗಿದ್ದೇವೆ. ಹಾಗಾಗಿ ಈ ಲೋಕದಲ್ಲಿ ನಾವು ಎಷ್ಟು ಮಾತ್ರಕ್ಕೂ ಶಾಶ್ವತವಾಗಿರುವುದಿಲ್ಲ. ಆದ್ರಿಂದ ಈ ಲೋಕದಲ್ಲಿ ಇರುವ ತನಕವೂ ಕೂಡ ನಾವು ಕ್ರಿಸ್ತನವರಾಗಿ, ಕ್ರಿಸ್ತನ ಸ್ವಭಾವವನ್ನ ಆತ್ಮನ ಆ ಒಂದು ಪರಲೋಕದ ಸ್ವಭಾವದಿಂದ ಕೂಡಿದವರಾಗಿ ನಾವು ಕರ್ತನನ್ನ ಮಹಿಮೆಪಡಿಸಬೇಕು ಅಥವಾ ಸಾಕ್ಷೀಕರಿಸಬೇಕು ಎಂಬತಕ್ಕಂಥ ಜೀವಿತವನ್ನ ಈ ಗುಡಾರದ ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಳ್ತೇವೆ. ಹೇಗೋ ಪ್ರಿಯವಾದವರೇ, ಈ ಒಂದು ಸಂದರ್ಭದಲ್ಲಿ ನನಗೆ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ನಿಮ್ಗೆ ನಾನು ವಿಶೇಷವಾಗಿ ಸೈಮನ್ ಸಹೋದರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ನಾನು ಕ್ರಿಸ್ತನ ಹೆಸರನ್ನ ನಾನು ವಂದಿಸ್ತೇನೆ. ಹೇಗೋ ಪ್ರಿಯರೇ, ಈ ಒಂದು ಗುಡಾರದ ವಿಚಾರದಲ್ಲಿ ನಾವು ಆಲೋಚನೆ ಮಾಡೋಣ. ವಿಶೇಷವಾಗಿ ನಾವು ಹೇಳುವುದೊಂದು, ಮಾಡುವುದೊಂದು ಖಂಡಿತ ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ಬಂದು ಹಾದು ಹೋಗಿದೆ. ಆದ್ರೆ ದೇವರು ತನ್ನ ವಾಕ್ಯಗಳ ಮೂಲಕ ಎಚ್ಚರಿಸುವಾಗ ನಾವು ಎಚ್ಚರಿಕೆಯಿಂದ ಕ್ರಿಸ್ತನ ಮಕ್ಕಳಾಗಿ, ಕ್ರಿಸ್ತನ ಸ್ವಭಾವವುಳ್ಳವರಾಗಿ, ಪರಲೋಕದ ಸ್ವಭಾವವುಳ್ಳವರಾಗಿ ನಾವು ಜೀವಿಸೋಣ. ಆಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೂ ಸಹಾಯ ಮಾಡ್ಲಿ. ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ವಂದಿಸುವಂತವನ